ಆ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಾವು ಸಾಮಾಜಿಕ ನ್ಯಾಯದ ಅಧಿಕಾರವನ್ನು ಹೌದು ಅಂತೇಳಿ ನಿಜವಾಗೂ ರಾಜ್ಯ ನಮ್ಮದೇ ಹೊರತು ಇಲ್ಲಾಂದರೆ ನೀವು ನಕಲಿ ಸಾಮಾಜಿಕ ಅಧಿಕಾರದಲ್ಲಿ ನೀವು ಮತ ಬ್ಯಾಂಕ್ ಆಗಿದ್ದೀರಾ ಮತ್ತು ದೊಡ್ಡ ಸಮುದಾಯಗಳ ಓಲೈಕೆಯಲ್ಲಿ ಮುಳುಗಿದ್ದೀರಾ, ಸಮುದಾಯಗಳಿಗೆ ವಿಷ ಹಾಕಿದ್ದೀರಾ ಅಂತೇಳಿ. ನಿಮ್ಮ ನಂಬರ್ ಕೊಡಿ. ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಇದ್ದೀನಿ. ಈ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಸೂಕ್ಷ್ಮ ಅತಿ ಸೂಕ್ಷ್ಮ 59 ಅಲೆಮಾರಿ ಸಮುದಾಯಗಳ ಸಂಘಟನೆಯ ವತಿಯಿಂದ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿಯನ್ನು ಎ ವರ್ಗದಲ್ಲಿ ನಮಗೆ ನೀಡಬೇಕಂತೇಳಿ ಒಂದು ಬೃಹತ್ ಪ್ರತಿಭಟನೆಯನ್ನು ಈ ದಿನ ಹಮ್ಮಿಕೊಂಡಿದ್ವಿ. ಯಾಕೆಂದರೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮೆಲ್ಲರಿಗೂ ತಿಳಿದಂತೆ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳನ್ನು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತವಾಗಿ ಹಾಗೂ ನಾಗಮೋಹನ್ ದಾಸ್ ಕಮಿಷನ್ ವರದಿಗೂ ಸಹ ಆಯೋಗದ ವರದಿಗೂ ಸಹ ವ್ಯತಿರಿಕ್ತವಾಗಿ ನಮ್ಮನ್ನು ಎ ವರ್ಗದಿಂದ ತೆಗೆದು ಸಿ ವರ್ಗದಲ್ಲಿರ್ತಕ್ಕಂಥ ಕೊಲಂಬ ಸಮುದಾಯಗಳ ಜೊತೆ ಸೇರ್ಪಡೆ ಮಾಡಿ ನಮ್ಮನ್ನು ಮರಣ ಶಾಸನ ಬರೆದಿರೋದು ನಮ್ಮೆಲ್ಲರಿಗೂ ತಿಳಿದಿದೆ. ಈ ವಿಷಯವಾಗಿ ನಾವು ಸರ್ಕಾರಕ್ಕೆ ನೂರಾರು ಹೋರಾಟಗಳನ್ನು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು 16 ಹೋರಾಟಗಳನ್ನ ಮಾಡ್ತಾ ಬಂದ್ವಿ. ಆದರೆ ಸರ್ಕಾರ ಇದುವರೆಗೂ ನಮ್ಮ ಹೋರಾಟಕ್ಕೆ ಯಾವುದೇ ಮಣಿದರೆ ನಮ್ಮಂಥ ಸೂಕ್ಷ್ಮ ಅತಿ ಸೂಕ್ಷ್ಮ ಅತ್ಯಂತ ಹಿಂದುಳಿದ ಸಮುದಾಯಗಳನ್ನು ಮುಂದುವರೆದಂತಹ ಸಮುದಾಯಗಳ ಜೊತೆ ಸೇರ್ಪಡೆ ಮಾಡಿ ಅವೈಜ್ಞಾನಿಕ ಸೇರ್ಪಡೆ ಮಾಡಿ ನಮಗೆ ಒಂದು ಮರಣ ಶಾಸನವನ್ನು ಬರೆದಿದೆ. ಇದು ಬದಲಾಗಬೇಕಾಗಿದೆ. ಯಾಕಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿಗಳು, ಬರಹಗಾರರು, ಚಿಂತನಕಾರರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಪ್ರತಿಯೊಬ್ಬರು ಈ ಅಲೆಮಾರಿಗಳಿಗಾಗಿರೋ ಅನ್ಯಾಯವನ್ನು ಖಂಡಿಸಿ ರಾಜ್ಯಾದ್ಯಂತ ಬೃಹತ್ ಒಂದು ಆಂದೋಲನೆ ಆಗಿರೋಂಥದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಆದರೂ ಸಹ ಸರ್ಕಾರ ಇದುವರೆಗೂ ನಮ್ಮನ್ನು ಎಚ್ಚೆತ್ತುಕೊಂಡೇ ಇರೋದ್ರಿಂದ ನಮಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ನಾವು ಸೀದಾ ಏನು ಕಾಂಗ್ರೆಸ್ನ ಹೈಕಮಾಂಡ್ ಆದಂತಹ ದೆಹಲಿ ಕಾಂಗ್ರೆಸ್ ಕಚೇರಿಗೂ ಸಹ ನಾವು ಭೇಟಿ ಕೊಟ್ಟು ಸುಮಾರು 15 ದಿನಗಳ ಕಾಲ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದರೂ ಸಹ ನಮಗೆ ಅವರು ಲಭ್ಯ ಆಗದೇ ಇರೋದ್ರಿಂದ ನಾವು ಅತ್ಯಂತ ನಿರಾಶಾದಾಯಕವಾಗಿ ಬರಿಗೈಯಲ್ಲಿ ಸುಮಾರು 25-30 ಲಕ್ಷ ಹಣವನ್ನು ನಾವು ಭಿಕ್ಷಾಟನೆ ಮೂಲಕ ಕಲೆಕ್ಟ್ ಮಾಡಿದಂಥ ಹಣವನ್ನು ಹೋರಾಟಕ್ಕೆ ವ್ಯಯ ಮಾಡಿ ಬರಿಗೈಯಲ್ಲಿ ಅಲ್ಲಿಂದ ವಾಪಸ್ ಆದ್ವಿ. ನಮಗೆ ಇದುವರೆಗೂ ಸಹ ಯಾವುದೇ ರೀತಿಯ ಅಲೆಮಾರಿ ಸಮುದಾಯಗಳಿಗೆ ಒಂದು ಸರ್ಕಾರಿ ಸವಲತ್ತು ಆಗಿರ್ಬೋದು, ನಿವೇಶನ ಆಗಿರ್ಬೋದು, ವಸತಿ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಭೂಮಿ ಇರ್ಬೋದು, ಶಿಕ್ಷಣ ಎಲ್ಲದರಿಂದಲೂ ಅತ್ಯಂತ ನಿಕೃಷ್ಟವಾಗಿ ವಂಚಿತವಾದಂಥ ಸಮುದಾಯಗಳು ಇವತ್ತು ಕಾಡು ಅಂಚಿನಲ್ಲಿ, ಸ್ಮಶಾನದ ಪಕ್ಕದಲ್ಲಿ, ರೈಲ್ವೆ ಗೇಟ್ ಪಕ್ಕದಲ್ಲಿ ತಾವೆಲ್ಲರೂ ನೋಡಿರ್ಬೋದು ಟೆಂಟು, ಗುಡಾರ, ಗುಡಿಸಲುಗಳನ್ನ ಹಾಕೊಂಡು ಇವತ್ತು ವಿಷಜಂತುಗಳ ಜೊತೆ ಜೀವನ ಮಾಡ್ತಾ ಇದ್ದಾರೆ. ಪ್ರತಿದಿನ ಎದ್ರೆ ನಮ್ದೇನಿದೆಯೋ ಕಾಯಕ ಶಿಲ್ಯಖ್ಯಾತ ಸಮುದಾಯದರು ತೊಗಲ್ಗೊಂಬೆ ಆಡಿಸೋದ್ರ ಮೂಲಕ ಈ ರೀತಿ ವಿಭಿನ್ನವಾದ ಅವಧಾದಂಥ ಕಲೆ ಮತ್ತು ಧಾರ್ಮಿಕ ಭಿಕ್ಷಾಟನೆ ಮೂಲಕ ಜೀವನ ಮಾಡ್ತಕ್ಕಂಥ ನಮ್ಮಂಥ ಸಮುದಾಯಗಳನ್ನ ಇವತ್ತು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅನ್ಯಾಯ ಮಾಡಿ ಕಗ್ಗೊಲೆ ಮಾಡಿದೆ. ಇದು ಅತ್ಯಂತ ಅಮಾನವೀಯ. ಇದು ಸಾಮಾಜಿಕ ನ್ಯಾಯಕ್ಕೆ ಮತ್ತು ನೈಸರ್ಗಿಕ ನ್ಯಾಯಕ್ಕೆ ಅತ್ಯಂತ ವಿರೋಧವಾದದ್ದು. ಇದನ್ನು ನಾವು ಖಂಡಿಸಿ ಹೈಕಮಾಂಡ್ಗೂ ಸಹ ಭೇಟಿ ಮಾಡಿದರೂ ಸಹ ನಮಗೆ ನ್ಯಾಯ ಸಿಗದೇ ಇರೋದ್ರಿಂದ ಅಂತಿಮವಾಗಿ ನಾವು ಈಗಾಗಲೇ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ನಾವು ಒಂದು ರಿಟ್ ಪಿಟಿಷನನ್ನು ಸಹ ಸಲ್ಲಿಸಿದ್ದೀವಿ. ನಮಗೆ ರಿಟ್ ಪಿಟಿಷನ್ ಸಲ್ಲಿಸಿರೋದ್ರಿಂದ ಈಗ ಹೈಕೋರ್ಟು ತಡೆ ಆಜ್ಞೆಯನ್ನು ಸಹ ನೀಡಿದೆ. ಯಾವುದೇ ಹುದ್ದೆಗಳನ್ನು ನೀವು ಅಲೆಮಾರಿಗಳಿಗೆ ತೀರ್ಮಾನ ಆಗೋ ತನಕ ಯಾವುದೇ ಹುದ್ದೆಗಳನ್ನು ತುಂಬಿಸಬಾರ್ದು. ಅದಕ್ಕೆ ಪೂರಕವಾದ